ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಂದನ ಮಂಜುನಾಥ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸ್ನೇಹಿತರೆ. ಹಾಗಿದ್ರೆ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಅಲ್ಲೇ ಹೊರಗಡೆ ಹೋಗ್ತಾ ಇದ್ದೀವಿ. ಹೌದು ಫ್ರೆಂಡ್ಸ್, ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಮಕ್ಕಳಿಗೆಲ್ಲ ರಜೆ ಇತ್ತಲ್ಲ, ಹಾಗಾಗಿ ಮಕ್ಕಳನ್ನ ಮೂವಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಇವಾಗ ಎಲ್ಲರೂ ರೆಡಿ ಆಗಿದ್ದಾರೆ. ಹೊರಗಡೆ ಕರ್ಕೊಂಡು ಹೋಗೋದು ಅಂದರೆ ನಮ್ಮ ಮಕ್ಕಳಿಗೆ ತುಂಬಾ ಇಷ್ಟ. ಸೊ ಇಲ್ಲಿ ಯಾವ ಮೂವಿಗೆ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ. ಸೊ 2 ಮೂವಿ ರಿಲೀಸ್ ಆಗಿದೆಲ್ಲ, ಒಂದು ಭೀಮಾ, ಒಂದೊಂದು ಗಣೇಶ್ ಅವ್ರದ್ದು ಕೃಷ್ಣ ಪ್ರಣಯ ಸಖಿ ಮೂವಿ. ಸೊ 2 ಮೂವಿನೂ ಇದೆ. ಯಾವ್ದು ನೋಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಳ್ತಾ ಇದ್ದೀವಿ. ನೋಡೋಣ ಯಾವ್ದು ಚೆನ್ನಾಗಿದೆ ಅಂದರೆ 2 ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಭೀಮಾ ಫಿಲಿಮ್ ಬಂದ್ಬಿಟ್ಟು ಏನಂದರೆ ಮೂವಿ ಚೆನ್ನಾಗಿದೆ, ಬಟ್ ಸ್ವಲ್ಪ ಲ್ಯಾಂಗ್ವೇಜ್ ಇಷ್ಟ ಆಗಲ್ಲ ಕೆಲವೊಬ್ಬರಿಗೆ. ಅದು ಒಂಥರ ತುಂಬಾ ಇದಾಗಿದೆ ಭಾಷೆ ಅಂತ ಅಂದ್ಬಿಟ್ಟು ರಿವ್ಯೂ ನೋಡ್ತಾ ಇದ್ವಿ. ಬಟ್ ಅರ್ಥ ಮಾಡಿಕೊಂಡ್ರೆ ಫಿಲಿಮ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇದು ನಡೀತಾ ಇರೋದನ್ನೇ ಅವರು ತೋರಿಸಿದ್ದಾರೆ ಕೂಡ. ಏನಂದರೆ ಈಗ ನಮಗೆ ಗೊತ್ತಿಲ್ಲದೆ ಇರೋದು ಎಷ್ಟೋ ಜನ ಈ ಥರದೇ ವೀಲಿಂಗ್ ಆಗಿರ್ಬೋದು, ಮತ್ತು ಮಕ್ಕಳು ಹಾಳಾಗ್ತಾ ಇರೋದಾಗಿರ್ಬೋದು, ಇದೆಲ್ಲನೂ ಎಲ್ಲ ಕಡೆ ನಡೀತಾ ಇರೋವಂಥದ್ದೇ. ಅದೆಲ್ಲ ನಡೀದೇ ಇರೋವಂಥದ್ದೇನೂ ಅಲ್ಲ. ಬಟ್ ನೋಡಿದಾಗ ನಮಗೆ ಇದು, ಬಟ್ ಅದನ್ನು ನೋಡಿದಾಗ ನಾವು ತಿಳ್ಕೊಬೇಕಾಗಿರೋದೇನು ಅಂತಂದರೆ, ನಾವು ನಮ್ಮ ಮಕ್ಕಳ ಮೇಲೆ ಗಮನ ಇಡಬೇಕು. ಮಕ್ಕಳು ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಯಾರು ಸಹವಾಸ ಮಾಡ್ತಾ ಇದ್ದಾರೆ, ಎಂಥ ಫ್ರೆಂಡ್ಸ್ ಇದ್ದಾರೆ ಮಕ್ಕಳ ಜೊತೆ. ಮತ್ತು ನಾವು ಫೋನಲ್ಲಿ ಮಕ್ಕಳು ಫೋನ್ ನೋಡ್ಕೊಂಡು ಕೂತ್ಕೊಳ್ಳಿ ಮನೇಲೇ ಅಂತ ಹೇಳ್ಬಿಟ್ಟು ಬಿಡ್ತೀವಿ. ಬಟ್ ನಾವು ಅದನ್ನು ಕೂಡ ನೋಡಲ್ಲ. ಫೋನಲ್ಲಿ ಅವ್ರು ಏನು ನೋಡ್ತಾ ಇದ್ದಾರೆ, ಯಾಕೆ ನೋಡ್ತಾ ಇದ್ದಾರೆ ಮಕ್ಕಳು, ಎಷ್ಟೊತ್ತು ಫೋನ್ನ ನೋಡ್ತಾ ಇದ್ದಾರೆ, ಅಥವಾ ಅವರು ಹೋಗಿ ಆಚೆ ಬಂದಾಗ ಅವ್ರ ಬ್ಯಾಗೆಲ್ಲ ನಾವು ನೋಡಬೇಕು. ಬ್ಯಾಗಲ್ಲಿ ಎಷ್ಟು ಬುಕ್ಸ್ ಇಟ್ಕೊಂಡಿದ್ದಾರೆ ಮಕ್ಕಳು, ಯಾವ ಟೈಮಿಗೆ ಮನೆಗೆ ಬರ್ತಾರೆ, ಯಾವ ಟೈಮಿಗೆ ಹೋಗ್ತಾರೆ. ಸೊ ಇದನ್ನೆಲ್ಲ ನಾವು ಸ್ವಲ್ಪ ಗಮನ ಇಟ್ಟು ನೋಡಿಕೊಂಡಾಗ ನಮಗೆ ತುಂಬಾ ಸಂದೇಶಗಳು ಸಿಗುತ್ತೆ. ನೋಡಬೇಕು ಫಿಲಿಮ್, ಆ ಥರದ್ದೆಲ್ಲ ನೋಡೋದ್ರಲ್ಲಿ ಏನು ತಪ್ಪಿಲ್ಲ. ಚೆನ್ನಾಗಿದೆ ಮೂವಿ ಅಂತೂ. ಆ್ಯಕ್ಟಿಂಗ್ ಅಂತೂ ಸಖತ್ತಾಗಿ ಮಾಡಿದ್ದಾರೆ. ಲೇಡಿ ಪೊಲೀಸ್ ಆ್ಯಕ್ಟಿಂಗ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿತ್ತು. ಹಾಗೆ ನಾವು ಮೂವಿ ಎಲ್ಲ ನೋಡಿಕೊಂಡು ಬರ್ತಾ ಮಕ್ಕಳಿಗೆಲ್ಲ ಊಟ ಕೊಡಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನಾವೀಗ ಹೋಟ್ಲಿಗೆ ಬಂದಿದ್ದೀವಿ. ಹೋಟ್ಲಲ್ಲಿ ಈಗ ಯಾರ್ಯಾರಿಗೆ ಏನೇನು ಬೇಕು ಅಂತ ಅಂದ್ಬಿಟ್ಟು ಅವ್ರ ಪಾಪ ಕೇಳ್ತಾ ಇದ್ದಾರೆ. ನಮ್ಮ ಲೋಹಿಗೆ ಪೂರಿ ಒಂದು ಇದ್ಬಿಟ್ರೆ ಇನ್ನೇನೂ ಬೇಡ, ಅದೊಂದಿರಬೇಕು ಅವನಿಗೆ. ಸ್ವಲ್ಪ ಲೈಟಾಗಿ ಮಳೆ ಕೂಡ ಬರ್ತಾಯಿತ್ತು. ಆಮೇಲೆ ಅವರು ಕಾರ್ ಪಾರ್ಕ್ ಮಾಡಿಬಿಟ್ಟು ಛತ್ರಿ ಎತ್ಕೊಂಡು ಬಂದರು. ಸೊ ಫ್ರೆಂಡ್ಸ್, ಇವಾಗ ನಾವು ಹೊರಟಿದ್ದೀವಿ. ನೋಡಿದ್ರಲ್ಲ, ಇದೊಂದು ಸಣ್ಣ ವ್ಲಾಗ್. ಈ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.